ರಾಜ್ಯ ಸಂಘದ ರಾಜ್ಯ ಸಂಚಾಲಕರು ಓಬ್ಳೇಶ್ ಅವರು ಸಹ ಸ್ವಾಗತ ಕೋರಿದ್ದಾರೆ. ಅವ್ರಿಗೂ ಅಭಿನಂದನೆ. ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇಷ್ಟೇ. ಪೌರ ಕಾರ್ಮಿಕರ ಹಲವಾರು ವರ್ಷಗಳ ಬೇಡಿಕೆ ಕಾಯಂಗಾಗಿ ಕಳೆದ 20 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಪೌರ ಕಾರ್ಮಿಕರು ಬಹಳ ನಿಕೃಷ್ಟವಾದ ಕೆಲಸ ಮಾಡ್ತಾರೆ. ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಪೌರ ಕಾರ್ಮಿಕರ ಹಲವಾರು ವರ್ಷಗಳ ಬೇಡಿಕೆ ಕಾಯಂ ಮಾತಿಗಾಗಿ ಬೇಡಿಕೆ ಇತ್ತು. ಇದ್ರ ಬಗ್ಗೆ ನಾವು 25 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೋ. ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ಅವ್ರಿಗೂ ಸಾಮಾಜಿಕ ಭದ್ರತೆ ಸಿಗಬೇಕಂತ ನಮ್ಮ ಹೋರಾಟ ಮಾಡ್ತಾಯಿದ್ದೋ. ಇದರಲ್ಲಿ ಕಳೆದ ಬಾರಿ 2017ರಲ್ಲಿ ನಾವು ದೊಡ್ಡ ಹೋರಾಟ ಮಾಡಿದಾಗ ಇಡೀ ರಾಜ್ಯಾದ್ಯಂತ BBMP ಸೇರಿ ಆಗ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಸಂಬಳನ ವೇತನವನ್ನು ನೇರವಾಗಿ ಅವರವ್ರ ಖಾತೆಗಳಿಗೆ ಅವ್ರ ಹೆಸರಿಗೆ ಸರ್ಕಾರದಿಂದ ಕೊಡೋ ಥರ ಒಂದು ಐತಿಹಾಸಿಕ ತೀರ್ಮಾನವನ್ನು ಆವತ್ತು ಮಾಡಿದ್ರು. ಅದಾದಮೇಲೆ ನಾವು ಈ ತೀರ್ಮಾನ ಪೌರ ಕಾರ್ಮಿಕರಿಗೆ ಸಂಬಳ ಸಿಗ್ತಾಯಿತ್ತು ಅಷ್ಟೇ, ಅವ್ರಿಗೆ ಯಾವುದೇ ಕೆಲಸದ ಭದ್ರತೆ ಆಗಲಿ, ಆರೋಗ್ಯದ ಭದ್ರತೆ, ಸಾಮಾಜಿಕ ಭದ್ರತೆ ಇಲ್ಲ. ಸಂಬಳ ಮಾತ್ರ ಸಿಗ್ತಾಯಿತ್ತೆ ಸರ್ಕಾರದಿಂದ ಅಂಥೇಳಿ ನಾವು ಮತ್ತೆ ಹೋರಾಟ ಮಾಡಿದೋ. ಕಾಯಂ ಮಾತಿಗೆ 1/6/2023ರಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದೋ. ಆಗ BJP ಗೌರ್ಮೆಂಟು ಕಾಯಂ ಮಾತಿ ಮಾಡ್ತೀವಿ, ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂದರು. ನಾವು ತೆಗಿಯಲ್ಲ, ನೀವು ರೈಟಿಂಗಲ್ಲಿ ಕೊಡಿ ಅಂತೇಳಿ ರೈಟಿಂಗಲ್ಲಿ ಕೊಟ್ಟರು. ಆಮೇಲೆ ಎಲ್ರಿಗೂ ಮಾಡಿಲ್ಲ, 11,000 ಜನಕ್ಕೆ ಮಾಡಿದ್ರು, ಮಿಕ್ಕಿದವ್ರಿಗೆ ಯಾರಿಗೂ ಕಾಯಂ ಮಾಡಿಲ್ಲ. ರಾಜ್ಯದಲ್ಲಿ ಸುಮಾರು 32,000 ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲೂ BBMPಯಲ್ಲಿ 16,000 ಜನ ಮಾಡ್ತಾಯಿದ್ದಾರೆ. ಜೊತೆಗೆ ಲೋಡರ್ಸು, ಕ್ಲೀನರ್ಸು, ವಾಹನ ಚಾಲಕರು ಇವರು ಒಂದು 6,800 ಜನ ಇದ್ದಾರೆ. ಎಲ್ಲರೂ ಏಕಕಾಲಕ್ಕೆ ಮಾಡ್ತೀನಿ ಅಂದ್ಬಿಟ್ಟು ಮಾಡದೆ ಕೇವಲ 11,000 ಜನಕ್ಕೆ ಮಾಡಿ ಸುಮ್ಮನೆ ಆಗಿಬಿಟ್ರು. ನಂತರ ಈಗಿನ ಸರ್ಕಾರದಲ್ಲಿ ನಾವು ಕಳೆದ ತಿಂಗಳು ದೊಡ್ಡ ತಿರ್ಗಾ ಹೋರಾಟ ಮಾಡಿದೋ. ಆಗ ಮುಖ್ಯಮಂತ್ರಿಗಳು ಕರೆಸಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಎಲ್ರಿಗೂ ಕಾಯಂ ಮಾಡುವುದಾಗಿ ಘೋಷಣೆ ಮಾಡುವುದಾಗಿ ಅವರು ಹೇಳಿದರು. ಅದ್ರ ಪ್ರಕಾರ ಮೊನ್ನೆ 16ನೇ ತಾರೀಕು ಬಜೆಟಲ್ಲಿ 24,005 ಜನಕ್ಕೆ ಕಾಯಂ ಮಾತಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನು ಉಳಿಕೆ ಯಾರ್ಯಾರು ಇದ್ದರೋ ಅವ್ರಿಗೆಲ್ಲ ಕಾಯಂ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸೋದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟರೆ ನಾವು ಒಂದು 50,000 ಜನ ಇಡೀ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಬೆಂಗಳೂರು ನಗರಕ್ಕೆ ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಜೊತೆಗೆ ಭಾಳ ಮುಖ್ಯವಾಗಿ ಅಂದರೆ ಪೌರ ಕಾರ್ಮಿಕರ ಜೊತೆಯಾಗಿ ಕಸ ಯಾರು ಗುಡಿಸ್ತಾರೆ, ಪೌರ ಕಾರ್ಮಿಕರು ಕಸ ತುಂಬೋರು, ಲೋಡರ್ಸು, ಕ್ಲೀನರ್ಸು. ಆ ಕಸನ ಆ ಗಲೀಜನ್ನ ಎತ್ಕೊಂಡು ಹೋಗಿ ಡಂಪಿಂಗ್ ಯಾರ್ಡ್ಗೆ ಹಾಕಿ ಬರೋದು ಡ್ರೈವರ್ಸು. ಇವರೆಲ್ಲರೂ ಸಹ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟವ್ರೆ. ಕಾಯ್ದೆ ಪ್ರಕಾರ KMC ಆ್ಯಕ್ಟ್ ಪ್ರಕಾರ ಡೆಫಿನೇಷನ್ ಕ್ಲೀನಾಗಿ ಕೊಟ್ಟವ್ರೆ. ಪೌರ ಕಾರ್ಮಿಕರಂದ್ರೆ ಯಾರು ಅಂತ ಕೊಟ್ಟವ್ರೆ. ಅದರಲ್ಲಿ ಇವರೆಲ್ಲ ಸೇರುತ್ತೆ. ಸ್ವಚ್ಛತೆ ಕೆಲಸಕ್ಕೆ ಸಂಬಂಧಪಟ್ಟ ಕಸ ಗುಡಿಸೋರು, ಲೋಡರ್ಸು, ಕ್ಲೀನರ್ಸು, ವಾಹನ ಚಾಲಕರು, ಒಳಚರಂಡಿಯವರು ಇವರೆಲ್ಲರೂ ಸಹ ಸ್ವಚ್ಛತಾ ಕಾರ್ಮಿಕರು ಅಂತೇಳಿ ಕಾಯ್ದೆಯಲ್ಲಿದೆ KMC ಆ್ಯಕ್ಟಲ್ಲಿ. ಅದ್ರ ಪ್ರಕಾರ ನೀವು ಏನು ಪೌರ ಕಾರ್ಮಿಕರನ್ನ ಕಾಯಂ ಮಾಡೋಕ್ಕೆ ಸರ್ಕಾರ ಮಾಡಿದ್ವಿ, ಅದೇ ಥರ ಇವ್ರಿಗೂ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ, ಸ್ವಚ್ಛತೆ ಕೆಲಸದಲ್ಲಿ ಇವರು ತೊಡಗಿಕೊಂಡಿರೋದ್ರಿಂದ ವಾಹನ ಚಾಲಕರು, ಲೋಡರ್ಸು, ಕ್ಲೀನರ್ಸು, ಒಳಚರಂಡಿ ಕಾರ್ಮಿಕರನ್ನು ಸಹ ನೀವು ಕಾಯಂ ಮಾಡಬೇಕು. ಕಾಯಂ ಮಾಡೋದು ಅವರಿಗಾಗಲಿ ಇನ್ನೂ ಗುತ್ತಿಗೆ ಪದ್ಧತಿಯಲ್ಲಿದ್ದಾರೆ ಈ ವಾಹನ ಚಾಲಕರು. ಆ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕಂತೇಳಿ ಅವ್ರಿಗೂ ಕಾಯಂ ಮಾಡಬೇಕಂತ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ. ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪೌರಸಭೆಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣ್ ಸಾರ್ ನೇತೃತ್ವದಲ್ಲಿ ಸುಮಾರು 25 ವರ್ಷ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾಯಿದೆ ನಮ್ಮ ಸಂಘ. ಎಲ್ಲ ಜಿಲ್ಲೆಗೆ ಈಗಾಗಲೇ ಕಾಯಂ ಆಗಿದೆ. ನಮ್ಮ ಬೆಂಗಳೂರು ನಗರಕ್ಕೆ 198 ವಾರ್ಡ್ಗೆ ಪೌರ ಕಾರ್ಮಿಕರನ್ನ, ಮೇಲ್ವಿಚಾರಕರನ್ನ ಹಾಗೂ ಆಟೋ ಡ್ರೈವರ್, ಹೆಲ್ಪರ್, ಲೋಡರ್ನ ಏಕಕಾಲಕ್ಕೆ ಎಲ್ಲರನ್ನ ಕಾಯಂ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ 25,005 ಜನಕ್ಕೆ ಕಾಯಂ ಅಂತ ಘೋಷಣೆ ಮಾಡಿದೆ.
ಆದರೆ ಬೆಂಗಳೂರಿಗೆ ಇದುವರೆಗೆ ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಗುರಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣ್ ಸರ್ ನೇತೃತ್ವದಲ್ಲಿ ಇಡೀ ಬೆಂಗಳೂರಿಗೆ ಏಕಕಾಲಕ್ಕೆ ಕಾಯಂ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ವಿ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಾಗೂ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ಗೂ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಸುಮಾರು 16,000 ಜನ ಇದ್ದಾರೆ ಸರ್. 14 ಆಗಿದೆ. ಜೈ ಭೀಮ್. ಕರ್ನಾಟಕ ರಾಜ್ಯ ನಗರಸಭಾ ಪುರಸಭಾ ಪೌರ ಕಾರ್ಮಿಕರ ಮಹಾಸಂಘದ ನಮ್ಮ ನಾರಾಯಣನ ಸಂಘಟನೆಯಿಂದ ನಾವು ಬೆಂಗಳೂರಲ್ಲಿ ಪೌರ ಕಾರ್ಮಿಕರು ಎಲ್ಲ ಮಹಿಳೆಯರೇ ಹೆಚ್ಚಾಗಿರುವುದರಿಂದ ನಾವು ಹೋರಾಟದಿಂದ ನಮ್ಮ ಅಣ್ಣವರ ಪ್ರತಿಫಲದಿಂದ ತುಂಬ ಹೋರಾಟದಿಂದ ಇವತ್ತು ಜಯಗಳಿಸಿದ್ದೀವಿ. 24,005 ಜನಕ್ಕೆ ಆಗಿದೆ ಅಂದರೆ ಸಿದ್ದರಾಮಯ್ಯವ್ರಿಗೆ ಹೆಚ್ಚಾಗಿ ಬೆಂಗಳೂರಲ್ಲಿ ಪೌರ ಕಾರ್ಮಿಕರೇ ಶ್ರಮಪಟ್ಟು ಇರುವುದರಿಂದ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ದಯವಿಟ್ಟು ಆಟೋ ಲೋಡರ್ಸ್ ಡ್ರೈವರ್ಸ್ ಅವ್ರನ್ನೂ ಸಹ ಅವರು ನಮ್ಮ ಒಳಪಡ್ತಿರೋರೇ, ಅವ್ರನ್ನ ಈಗ ಬೇರ್ಪಡಿಸಿರೋದ್ರಿಂದ ಅವರು ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಅವರು ಸಹ ಇಲ್ಲಿ 25 ವರ್ಷದಿಂದ ಶ್ರಮ ಪಟ್ಟಿದ್ದಾರೆ. ಅವರು ಸಹ ಏಕಕಾಲಕ್ಕೆ ಕಾಯಮಾತಿ ಮಾಡಬೇಕು. ಆಟೋ ಲೋಡರ್ಸ್ ಡ್ರೈವರ್ಸು ಮತ್ತು ಹೆಲ್ಪರ್ಸು ಹಾಗೂ ಪೌರ ಕಾರ್ಮಿಕರು ಹಾಗೂ ಎಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಈ ದಿನ ತಂದುಕೊಟ್ಟಿದ್ದ ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮದು ಮಾಧ್ಯಮದವರಿಗೆ ನಮಸ್ಕಾರ. ಮುಖ್ಯವಾಗಿ ನಮಗೆ BBMP ಪೌರ ಕಾರ್ಮಿಕರ ಕುಂದುಕೊರತೆ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ವಿಷಯ ಬಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದು ಇವತ್ತು ಕಾಯಂ ಬಗ್ಗೆ ನಮ್ಮ ಪೌರ ಕಾರ್ಮಿಕರಿಗೆ ಮೊನ್ನೆ ಬಜೆಟ್ 16ನೇ ತಾರೀಕು ಬಜೆಟಲ್ಲಿ ನಮ್ಮ ಪೌರ ಕಾರ್ಮಿಕರ ಬೇಡಿಕೆ ಬಗ್ಗೆ ಹೇಳಿ 24,005 ಜನಕ್ಕೆ ಕಾಯಂ ಮಾಡ್ತೀನಿ ಅಂತೇಳಿ ಅವರು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಮಾಡ್ತಾರೆ ಏನನ್ನೋದು ನಮ್ಗೆ ಸ್ವಲ್ಪ ಗೊಂದಲಗಳಾಗಿದೆ. ಅದನ್ನು ಒಳ್ಳೆ ರೀತಿ ಎಲ್ಲರೂ ಕಾಯಂ ಆಗಬೇಕು. ಯಾಕಂದರೆ ಕಾಯಂ ಅಂತ ನಮ್ಮ ಪೌರ ಕಾರ್ಮಿಕರು ಅಂದ್ಬಿಟ್ಟು ಬೇರೆಯವ್ರನ್ನೆಲ್ಲ ಸೇರಿಸ್ಬಿಟ್ಟು ಅದರಲ್ಲಿ ಗೊಂದಲ ಬರಬಾರ್ದು. ಅದಕ್ಕಾಗಿ ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ಸಿದ್ದರಾಮಯ್ಯ ಅವ್ರಿಗೆ ತಲುಪಿಸ್ಬೇಕಂತ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ವಿಷಯ ಬಂದು ಇಲ್ಲಿ ಆಟೋ ಚಾಲಕರು, ಲೋಡರ್ಸು, ಕ್ಲೀನರ್ಸು ಅವ್ರಿಗಾದ ಇನ್ನೂ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಅವರು ಕಾಂಟ್ರಾಕ್ಟ್ ಗುತ್ತಿಗೆದಾರ ಅಡಿಯಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅದ್ರಿಗೂ ಸೇರಿ ಈಗ ಬಜೆಟ್ ಘೋಷಣೆ ಆಗಿರೋದ್ರಿಂದ ಈಗ ಇವ್ರಿಗೆಲ್ಲರಿಗೂ BBMP ಪೌರ ಕಾರ್ಮಿಕರಿಗೆ ಏನು ನ್ಯಾಯ ಸಿಗುತ್ತೋ ಅದೇ ರೀತಿ ಅವ್ರಿಗೆ ಕಾಯಂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ನೇರಪಾವತಿ ಆದರೂ ಮಾಡಲೇಬೇಕು. ಯಾಕಂದರೆ ಅವರು ಕಾಂಟ್ರಾಕ್ಟ್ ಅವರು ಗುತ್ತಿಗೆದಾರರ ಅಡಿಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ₹1 ಸವಲತ್ತು ಸಿಗ್ತಾ ಇಲ್ಲ, ಅವ್ರಿಗೆ ಕರೆಕ್ಟಾದ ವೇತನ ಸಿಗ್ತಾ ಇಲ್ಲ, ಅವ್ರಿಗೆ ಮುಖ್ಯವಾಗಿ ಆರೋಗ್ಯದ ಭದ್ರತೆ ಅಂತೂ ಏನೂ ಇಲ್ಲ. ಅದರಿಂದ ಅವರು ತುಂಬ ನರಳುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳ್ಕೊಳೋದು, ತಮ್ಮಿಂದ ಎಲ್ಲ ಒಳ್ಳೇದು ಮಾಡೋ ಅಭಿಪ್ರಾಯ ಇದೆ. ತಾವು ನಮ್ಮ ಮಕ್ಕಳು ಅಂತ ನೋಡೋರು ಇವತ್ತು ಸರ್ಕಾರಕ್ಕೆ ಅಷ್ಟೇ ಒಳ್ಳೇದು ಮಾಡಿದ್ದೀರಾ. ದಯವಿಟ್ಟು ಹೇಳ್ತೀನಿ, ತಾವು ಇಟ್ಟಂಥ ಬೇಡಿಕೆಯಲ್ಲಿ ಬರೀ ಸಣ್ಣ ಬೇಡಿಕೆ ಇತ್ತು, ನಿಮಗೆ ಇಷ್ಟೇ ಮಾಡಿಬಿಟ್ಟಿದ್ದೀರಾ. ಒಳ್ಳೆ ಹಾಡನ್ನು ಹಾಕಿದ್ದೀರಾ. ಹಾಗೋದು ಎಂದು ಕೈಕಟ್ಟಿ ಕುಂತಾರೆ, ಸಾಗೋದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಅಂತ ಹೇಳಿದ್ದೀರಾ. ಅದಕ್ಕೆ ನಾವು ತುಂಬ ಹೆಮ್ಮೆಯಿಂದ ತಮ್ಮನ್ನು ತುಂಬ ಸಂತೋಷ ಆಗಿದೆ. ಅದರಿಂದ ದಯವಿಟ್ಟು ತಮ್ಮಿಂದ ಆಗದಿರ ಇರೋದೊಂದು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾವು ಮುಖ್ಯವಾಗಿ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಆಟೋ ಚಾಲಕರು, ಲೋಡರ್ಸ್ಗೆ ನ್ಯಾಯ ಕೊಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.